ನಮ್ಗೆ ಲೋನ್ ಕಡೆಯಿಂದ ಸ್ವಲ್ಪ ತುಂಬಾ ಟಾರ್ಚರ್ ಆಗ್ತಾ ಇದೆ ಸರ್. ಏನ್ ಟಾರ್ಚರ್ ಅಮ್ಮ? ಗಾಡಿ ತಗೊಂಡಿದ್ವಿ, ಲೋನ್ ಹಾಕ್ಸ್ಕೊಂಡಿದ್ವಿ. ಆಯ್ತು. ನೆನ್ನೆ ಕಟ್ತೀನಿ ಸಾಯಂಕಾಲ ಒಳಗೆ ಅಂತ ಹೇಳಿದ್ದೆ. ಬಟ್ ಗಾಡಿ ನಿಲ್ಸಿರೋ ಗಾಡಿನ ನಮ್ಗೆ ಕೇಳ್ದೆ ತಗೊಂಡೋಗಿದ್ದಾರೆ ಸರ್. ಈಗ ಕೇಳಿದ್ರೆ 10,000 ಕಟ್ಟಿ ಸಾಕು ನೀವು, ಆಮೇಲೆ ನೆಕ್ಸ್ಟ್ ಮಂತ್ ಕ್ಲಿಯರ್ ಮಾಡ್ಕೊಂಡಿರಂತೆ ಅಂತ ಹೇಳಿದ್ರು ಸರ್. ಈಗ ಇಲ್ಲ, ಎಲ್ಲ ಕಟ್ಟಿ ಬಂದು ಬ್ಯಾಂಕ್ ಹತ್ರನೇ ಮಾತಾಡಿ ನೀವು ಬಂದ್ ಗಾಡಿ ತಗೊಂಡೋಗಿ ಅಂತ ನಮ್ಗೇನೆ ಟಾರ್ಚರ್ ಕೊಡ್ತಾ ಇದಾರೆ ಸರ್. ಮತ್ತೆ ಫೋನ್ ಮಾಡ್ತಿದಾರೆ ಈಗ್ಲೂ? ನಿನ್ನೆ ಸಾಯಂಕಾಲನೇ ಫೋನ್ ಮಾಡಿದ್ವಿ ಸರ್, ಅಮೌಂಟ್ ಪೇ ಮಾಡ್ತೀನಿ ಅಂತ. ಅಷ್ಟೊತ್ತಿಗೆ ಅವಲೇ ಗಾಡಿ ತಗೊಂಡೋಗಿದ್ದಾರೆ. ಎಷ್ಟು ತಿಂಗಳಾಯ್ತಮ್ಮ ನೀವು ಕಟ್ಟಿ? ಸರ್ ನಾವು ಕಟ್ಟಿ 3 ತಿಂಗಳಾಗಿತ್ತು ಸರ್. 3 ತಿಂಗಳಾಗಿತ್ತು. ನೋಟಿಸ್ ಏನಾದ್ರು ಬಂದಿತ್ತಾ? ಇದು ಸೇರಿ 3ನೇ ತಿಂಗಳು ಸರ್. ನೋಟಿಸ್ ಏನು ಕೊಟ್ಟಿಲ್ಲ. ಮತ್ತೆ ಡೈರೆಕ್ಟ್ ಆಗಿ ಮನೆ ಹತ್ರ ಬಂದು ಗಾಡಿ ಎತ್ಕೊಂಡೋದ್ರಾ? ಸರ್ ತಗೊಂಡೋಗಿದ್ದಾರೆ. ನೋಟಿಸ್ ಏನು ಕೊಟ್ಟಿಲ್ಲ, ಮತ್ತೆ ಆ ಸೀಸಿಂಗ್ ಲೆಟರ್ ಕೊಟ್ಟಿಲ್ಲ ಸರ್ ನಮ್ಗೆ. ಸೀಸಿಂಗ್ ಲೆಟರ್ ಕೊಟ್ಟಿಲ್ಲ. ಈ ಮಂತ್ 21ನೇ ತಾರೀಕು ಬಂದ್ರೆ 3 ಮಂತ್ ಕ್ಲಿಯರ್ ಆಗುತ್ತೆ. 21ನೇ ತಾರೀಕು ಬಂದ್ರೆ ಇನ್ನು 3 ತಿಂಗಳಲ್ಲಿ ಇದೆ. ಅವ್ರು ಬಂದಾಗ ಸರ್ ನಾವ್ ಅಮೌಂಟ್ ಕಟ್ಟೋದು ಮಂತ್ಲಿ. ಸಾಕಮ್ಮ 10,000 ಕಟ್ಟು ಅಂತ ಹೇಳಿದ್ರು. ಆಯ್ತು ಸರ್, ನಾನು ಈ ತರ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಬೇರೆ ಕಡೆ ಕೇಳಿದೀನಿ ಅಂತ. ಅವ್ರ ಟಾರ್ಚರ್ಗೆ ನಮ್ಮ ಮನೆಯವರು ನೆನ್ನೆ ಎಲ್ಲೋಗಿದ್ರು ಗೊತ್ತಿಲ್ಲ, ಎಲ್ಲ ಹುಡ್ಕಿದೀನಿ ಕೆಲ್ಸಕ್ಕೆ ಹೋಗ್ದಂಗೆ. ಸೀದಾ ಬಂದ್ರೆ ಅವ್ರ ಗಾಡಿ ತಗೊಂಡೋಗಿದ್ದಾರೆ. ಅವ್ರ ಹತ್ರ ಬಂದು ಅದೇ ಮಾತಾಡಿ ಎಲ್ಲ ಇದ್ ಮಾಡಿ ಹೋಗಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಕೆಲ್ಸಕ್ಕೆ ಹೋಗಿದ್ದೆ. ಅದೇ ಫೀಲಿಂಗ್ ಅಲ್ಲಿ ನಮ್ಮ ಮನೆಯವರು ಎಲ್ಲೋ ಹೋದ್ರು ಗೊತ್ತಿಲ್ಲ. ಅವ್ರನ್ನ ಒಂದಿನ ಎಲ್ಲ ಹುಡ್ಕಿದೀನಿ ಅವ್ರನ್ನ. ಫುಲ್ ಒಂಥರ ಮೆಂಟಲಿ ಅಪ್ಸೆಟ್ ಆಗಿ ಬಿದ್ದೋಗ್ಬಿಟ್ಟಿದ್ದಾರೆ ಅಂತ ಪ್ಲೇಸ್ ಅಲ್ಲಿ ಇದಾರೆ ಅವರು. ಈಗ ಕಟ್ತೀನಿ ಗಾಡಿ ರಿಲೀಸ್ ಮಾಡಿ ಅಂದ್ರೆ ಇಲ್ಲ, ಎಲ್ಲ ಅಮೌಂಟ್ ಪೇ ಮಾಡಿ ಬಂದ್ ಸೈನ್ ಮಾಡಿ ನೀವೇ ಜವಾಬ್ದಾರಿ ಅಂತ ಮಾಡಿ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಅವರು ಈ ತರ ನನಗೆ ಹೇಳ್ತಾ ಇದಾರೆ. ನಾನ್ ಕಟ್ಟಿ ಅಂತ ಹೇಳಿದ್ದಾರೆ. ನನ್ಗೆ ಇವತ್ತೆಲ್ಲ ಟೈಮ್ ಕೊಡ್ತೀವಿ ಅಂತಾನೆ ಹೇಳಿದ್ದಾರೆ. ಬಟ್ ನೆನ್ನೆ ಮಧ್ಯಾಹ್ನನೇ ಬಂದ್ ತಗೊಂಡೋಗಿದ್ದಾರೆ. ಯಾರು ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರು? ತಗೊಂಡೋಗಿದ್ದಾರು? ಮ್ಯಾನೇಜರ್ ಹೇಳಿದ್ರು ಸರ್. ಮ್ಯಾನೇಜರ್ ಹತ್ರನೂ ಮಾತಾಡಿದ್ದೆ. ಬಟ್ ಅವ್ರ ಲೋನ್ ಅಮೌಂಟ್ ಕಟ್ಸ್ಕೊಂಡು ಹೋಗ್ತಾರಲ್ಲ. ಯಾವ ಕಂಪನಿ ಇದು? ಯಾವ ಫೈನಾನ್ಸ್ ಕಂಪನಿ ಇದು? ಇಂಡಸ್ ಲ್ಯಾಂಡ್ ಬ್ಯಾಂಕ್ ಫೈನಾನ್ಸಿಯಲ್. ಇಂಡಸ್ ಲ್ಯಾಂಡ್ ಅವರು ನಿಮ್ಗೆ ಯಾವ್ದು ನೋಟಿಸ್ ಕೊಟ್ಟಿಲ್ಲ? ತಗೊಂಡೋಗಿದ್ದಾರೆ. ನಮ್ಮ ಗಾಡಿನೂ ತಗೊಂಡೋಗಿದ್ದಾರೆ. ನಾನು ಅಮೌಂಟ್ ಕಟ್ತೀನಿ ಅಂದ್ರೆ ಇಲ್ಲ, ಎಲ್ಲ ಕಟ್ಬೇಕಾಗುತ್ತಮ್ಮ, ಈಗ 21ನೇ ತಾರೀಕು ಆದ್ರೆ 4 ತಿಂಗಳಾಗುತ್ತೆ, 4 ತಿಂಗಳದ್ದು ಕಟ್ಬಿಡ್ಬೇಕು. ಅವಾಗೆ ಒಂದ್ಸಲ ಸೀಜಿಂಗ್ ಮಾಡಿದ್ರು. ಸೊ ಅವಾಗಾನು ನಾನು ಅಮೌಂಟ್ ಕಟ್ಟಿ ಈ ತರ ಪ್ರಾಬ್ಲಮ್ ಇದೆ ಅಂತ ರಿಕ್ವೆಸ್ಟ್ ಮಾಡಿ ಏನೇನೋ ಮಾಡಿ ತಗೊಂಡ್ಬಂದಿದ್ದೆ. ಈಗ ನಮ್ಮ ಅತ್ತೆಗೆ ತುಂಬಾ ಹುಷಾರಿರ್ಲಿಲ್ಲ. ಸೊ ಹಾಸ್ಪಿಟಲ್ ಅಲ್ಲಿ ಇದ್ವಿ ನಾವು. ಸ್ವಲ್ಪ ಕೆಲ್ಸಕ್ಕೆ ಹೋಗಕ್ ಆಗ್ಲಿಲ್ಲ. ಅವ್ರ ದೊಡ್ಡ ಆಪರೇಷನ್ ಮಾಡಿಸ್ಬೇಕಾಗಿತ್ತು. ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಸರ್ ಈ ತರ ಇದೆ, 1 ತಿಂಗಳು ಕಟ್ತೀನಿ ಅಂತ ನೆನ್ನೆ ನನಗೂ ಗೊತ್ತಿಲ್ಲ, ನಾನ್ ಕೆಲ್ಸಕ್ಕೆ ಹೋಗಿದ್ದೆ. ಬಂದ್ಮೇಲೆ ಅವ್ರಿದ್ರು ಈ ತರ ಮಾತಾಡಿ ನಾಳೆ ಸಾಯಂಕಾಲ ಒಳಗ್ ಕಟ್ತೀನಿ ಸರ್ ಅಂತ ಹೇಳಿದೀನಿ. ಅವ್ರಿಲ್ಲಮ್ಮ ಮಧ್ಯಾಹ್ನ ಅಷ್ಟೊತ್ತು ಫೋನ್ ಮಾಡಿ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಅದ್ ಮಾಡ್ತೀವಿ ಅಂತ ಅಂದ್ರು. ಇಲ್ಲ ಸರ್ ನನ್ನ ಹತ್ರ ಫೋನ್ ಇಲ್ಲ, ಫೋನ್ ಮಾಡಕ್ ಆಗಲ್ಲ, ನಮ್ಮ ಮನೆಯವರು ಇಲ್ಲ, ಅವ್ರೆಲ್ಲ ಹೋಗಿದ್ರೆ ಅವ್ರನ್ನೇ ಹುಡುಕ್ತಿದೀನಿ ಈಗ ಅಂತ ಹೇಳೇ ಇದೀನಿ ಸರ್ ಅವ್ರ ಹತ್ರ. ಆದ್ರೂ ಅವ್ರ ಅರ್ಥ ಮಾಡ್ಕೊಂಡಿಲ್ಲ ಸರ್. ಯಾವ ಊರಿದು? ಇದು ಬೆಂಗಳೂರು ಸರ್. ಬೆಂಗಳೂರಿನಲ್ಲಿ ಎಲ್ಲಿ? ಬಿದರ್ಕಲ್ಲು. ಇಂಡಸ್ ಲ್ಯಾಂಡ್ ಬ್ಯಾಂಕ್ ನವರು? ಹೌದು ಸರ್. ಯಾವ ಗಾಡಿ ತಗೊಂಡಿದ್ದು ಸರ್? ಆಟೋ ಸರ್. ಆಟೋನಾ? ಓಕೆ. ತಿಂಗಳಿಗೆ ಎಷ್ಟು ಕಟ್ತಾ ಇದ್ರಿ? 7,700 ಚಿಲ್ಲರೆ ಏನೋ ಕಟ್ತಾ ಇದ್ವಿ. ಓಕೆ. 2 ತಿಂಗಳಿಂದ ಕಟ್ಟಿರ್ಲಿಲ್ಲ? 2 ತಿಂಗಳಿಂದ ಕಟ್ಟಿರ್ಲಿಲ್ಲ. ಇನ್ನೇನು 3ನೇ ತಿಂಗಳು ಹತ್ರ ಬಂದಿತ್ತು? ಇದು 3ನೇ ತಿಂಗಳು. ಯಾವ್ದೇ ನೋಟಿಸ್ ಕೊಟ್ಟಿಲ್ಲ ಸರ್? ಯಾವ್ದೇ ನೋಟಿಸ್ ಕೊಟ್ಟಿಲ್ಲ ನಿಮ್ಗೆ? ಇಲ್ಲ ಸರ್, ಯಾವ್ದೇ ನೋಟಿಸ್ ಕೊಟ್ಟಿಲ್ಲ. ಡೈರೆಕ್ಟ್ ಆಗಿ ಬಂದು ಗಾಡಿ ಆನ್ ಮಾಡ್ಕೊಂಡು ಎತ್ಕೊಂಡು ಹೋದ್ರು? ನೋಟಿಸ್ ಎಲ್ಲ ನಾವು ತಗೊಂಡ್ ಬಂದಿದ್ವಿ ಕೊಡಕ್ಕೆ. ಸೀಜಿಂಗ್ ಲೆಟರ್ ಕಳ್ಸಿಲ್ಲ ಅಂತಂದ್ರೆ ಅದನ್ನ ಬಂದು ನೀವು ಕೇಳ್ರಿ ಬ್ಯಾಂಕ್ ಹತ್ರ ಅಂತ ಕೇಳ್ತಾರೆ ಸರ್. ಅಂತ ಕೇಳ್ತಾ ಇದಾರೆ ಸರ್ ಅವರು. ಯಾಕಂದ್ರೆ ಅವ್ರ ಹತ್ರ ಗಾಡಿ ಇದೆ. ಈಗ ನಾವ್ ಏನೇ ಕೇಳಿದ್ರು ಕೊಡೋದೇ ಇಲ್ಲ, ಎಲ್ಲ ಕಟ್ಟು ಹಂಗೆ ಹಿಂಗೆ ಅದು ಕಟ್ಟಿ. ಅವಾಗ್ಲೇ ಒಂದ್ಸಲ ಬಂದಾಗ ಸೆಡ್ ಫೀಸ್ ಏನೇ 11,000 ಕಟ್ಸ್ಕೊಂಡಿದ್ದಾರೆ ಸರ್. ಅದು ಬಿಲ್ಲ ತೋರ್ಸಿಲ್ಲ. ಬಿಲ್ಲ ತೋರ್ಸಿಲ್ಲ? ಬಿಲ್ಲ ತೋರ್ಸಿಲ್ಲ. ಅದು ಬರೀ 16,000 ಮಾತ್ರ. 32,000 ಕಟ್ಟಿರೋದು 16,000 ಮಾತ್ರ ಕಟ್ಟಿದೆ ಅಂತ ತೋರಿಸ್ತಾ ಇದೆ ಬ್ಯಾಂಕ್ ಅಲ್ಲಿ. 32,000ದಲ್ಲಿ ಮಿಕ್ಕಿದ ಅಮೌಂಟ್ ತೋರಿಸ್ತಿಲ್ಲ. ಮತ್ತೆ ಗಾಡಿ ತಗೊಂಡೋಗಿದ್ದಾರೆ. ಹೆಂಗ್ ತಗೊಂಡೋಗಿದ್ದಾರೆ ಅಂತ ತಗೊಂಡೋಗಿಲ್ಲ. ಯಾವ ತರ ಎಲ್ಲ ಫುಲ್ಲು ವೈರು ಗೀರು ಪೆಟ್ರೋಲ್ ಪಂಪ್ ಗಿಂಪ್ ಎಲ್ಲ ಕಿತ್ತಾಕಿದ್ರು. ನಾವ್ ತಗೊಬಂದು ಎಲ್ಲ ರೆಡಿ ಮಾಡಿಸ್ಕೊಂಡ್ವಿ. ಈಗ ಮತ್ತೆ ಇಷ್ಟೆಲ್ಲ ಖರ್ಚಿಟ್ಕೊಂಡು ನಾವೆಲ್ಲ ಮಾಡಿದ್ರು ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು 1 ದಿನ ನಮ್ಗೆ ಟೈಮ್ ಕೊಡ್ಲಿಲ್ಲ ಅಲ್ವಾ ಸರ್ ಅವರು.
ನಿನ್ನೆ ಸಾಯಂಕಾಲ ನಾನು ಹಾಕ್ತೀನಿ ಸರ್, ಈ ತರ ಪ್ರಾಬ್ಲಮ್ ಇದೆ, ನಮ್ಮ ಮನೆಯವರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ, ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ. ನಮ್ಮ ಮನೆ ಹತ್ರ ಬರೋ ಅಷ್ಟ್ರಲ್ಲಿ ಗಾಡಿ ಇಲ್ಲ. ಕೇಳಿದ್ರೆ ನೀವೇ ಮಧ್ಯಾಹ್ನ ಫೋನ್ ಮಾಡ್ಲಿಲ್ಲ, ಅದಕ್ಕೆ ನಾವು ತಗೊಂಡ್ರೆ ಸೀಜಿಂಗ್ ಅವ್ರು ತಗೊಂಡೋಗಿದ್ದಾರೆ ಬಿಡಮ್ಮ ಅಂತ ಹೇಳ್ತಾ ಇದಾರೆ ಸರ್. ಎಷ್ಟು ಸುಲಭವಾಗಿ ಹೇಳ್ಬಿಟ್ರು ಸರ್ ಅವ್ರು. ತಗೊಂಡದವ್ರು ಯಾರಮ್ಮ? ಅವರೇ ತಗೊಂಡೋಗಿದ್ದಾರೆ, ಬ್ಯಾಂಕ್ ಅವರೇನೆ ಬಂದು. ಉಮೇಶ್ ಅಂತ ಅವ್ರ ಹೆಸರು. ಅವ್ರದ್ದು ಫೋನ್ ನಂಬರ್ ಇದೆಯಾ? ಹಾ ಸರ್ ಇದೆ. ಅದನ್ನು ಕೊಡಿ. ಹಾಗೆ ತಗೊಂಡೋಗ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಮ್ಮ? ಸರ್ ನಾವು ಇದೇ ಗಾರ್ಮೆಂಟ್ಸ್ ಅಲ್ಲಿ ಇದು ಕೂಲಿ ಮಾಡ್ಕೊಂಡ್ ತಿಂತೀವಿ ಸರ್. ಅಲ್ಲ, ನೀವು ಗಾಡಿ ತಗೊಂಡಿದ್ದೀರಾ ತಾನೆ ನೀವು? ತಗೊಂಡಿದೀವಿ ಸರ್. ಕೂಲಿ ಕೂಲಿ ಮಾಡ್ಕೊಂಡ್ ತಿಂದ ಮೇಲೆ ನೀವು ಕಟ್ಟೋದಕ್ಕೆ ನಿಮ್ಗೂ ಕೂಡ ಅರ್ಹತೆ ಬೇಕು. ಓಕೆ, ತಗೊಂಡಿದ್ದೀರಾ, ಕಟ್ತಿದ್ರೆ ತೊಂದ್ರೆ ಇಲ್ಲ. ತಗೊಂಡು ಹೋಗ್ಬೇಕಾದ್ರೆ ಯಾರಿದ್ರು ಮನೇಲಿ? ಯಾರು ಇರ್ಲಿಲ್ಲ ಸರ್. ಯಾರು ಮನೆ ಹತ್ರ ನಿಲ್ಸಿದ್ರ ಗಾಡಿ? ಅದು ಯಾರಿಗೂ ಹೇಳಿಲ್ಲ. ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೇನೋ ಫೋನ್ ಮಾಡಿದಾರಂತೆ, ಅವ್ರು ಫುಲ್ ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ. ಫೋನ್ ಎಲ್ಲಿ ಬಿಸಾಕಿದಾರೆ ಅವ್ರಿಗೆ ಗೊತ್ತಿಲ್ಲ. ಮನೆ ಮರ್ಯಾದೆ ತೆಗೆದ್ರಲ್ಲ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಅವ್ರು ಎಲ್ಲಿ ಹೋಗಿದಾರೆ ಅಂತ ನಾನೇ ಹುಡ್ಕೋದಕ್ಕೆ ಒಂದ್ ದಿನ ಬೇಕಾಯ್ತು ಸರ್. ಅವ್ರೆಲ್ಲ ಸುದ್ದಿದ್ರೆ ಅಲ್ಲಿಂದ ಕರ್ಕೊಂಡ್ ಬಂದು ಅವ್ರನ್ನ ಹಾಸ್ಪಿಟ್ಲಿಗೆ ತೋರಿಸಿ ಅವ್ರನ್ನ ಕರ್ಕೊಂಡ್ಬಂದು ಮನೇಲಿ ಇದ್ ಮಾಡ್ಕೊಂಡು ಮತ್ತೆ ರಾತ್ರಿ ಹೋಗಿದ್ರು ಸರ್. ಈಗ ಹುಡ್ಕೊ ಬಂದಿದ್ದೀನಿ ಸರ್ ನಾನು ಬೆಳಿಗ್ಗೆಯಿಂದ. ಇಷ್ಟೆಲ್ಲ ನಾನ್ ಪಾಡ್ಲು ಬೀಳ್ತಾ ಇದೀನಿ ಸರ್. ಅವ್ರು ಆಯ್ತಮ್ಮ ಕಟ್ಟು ಗಾಡಿ ಕೊಡ್ತೀವಿ ಅಂದವ್ರೀಗ, ಇಲ್ಲಮ್ಮ ಫುಲ್ ಎಲ್ಲ ಸೆಟಲ್ಮೆಂಟ್ ಮಾಡಿ ನಾವೇ ಜವಾಬ್ದಾರಿ ಅಂತ ಎಲ್ಲ. ನೀನ್ ನೋಡೇ ಇಲ್ಲಮ್ಮ, ನೀನ್ ಅವ್ರ ಹೆಂಡತಿ ಅಂತ ಹೆಂಗಮ್ಮ ಗೊತ್ತು ನಂಗೆ? ಮನೆ ಹತ್ರ ಬಂದಾಗ ಗೊತ್ತಿರ್ಲಿಲ್ವಾ ಸರ್? ನಾವ್ ಹೇಳ್ದಾಗ ಅವ್ರಿಗೆ ಗೊತ್ತಿರ್ಲಿಲ್ವಾ ನಾನು ಅವ್ರ ಹೆಂಡತಿ ಅಂತ? ನೀವು ಅವ್ರ ಹೆಂಡತಿನೇ ಅಲ್ಲಮ್ಮ, ಹೆಂಗಮ್ಮ ಗೊತ್ತಾಗುತ್ತೆ ನಮ್ಗೆ ಅಂತ ಕೇಳ್ತಾರೆ. ಯಾರು? ಮ್ಯಾನೇಜರು? ಇಂಡಸ್ಟ್ರಿಯಲ್ ಲ್ಯಾಂಡ್ ಬ್ಯಾಂಕ್ ಮ್ಯಾನೇಜರು? ಅಲ್ಲ ಸರ್, ಮೊನ್ನೆ ಬಂದಿದ್ದ. ಹೇಳಮ್ಮ ಬಂದಿದ್ದೀನಿ ನೋಡಮ್ಮ, ಇನ್ನ ಇಷ್ಟು ಕಟ್ಬೇಕು ಅಂತ ನಂಗೆ ತೋರಿಸ್ತಾ ಒಂದು ಫಾರಂ ಕೊಟ್ಟ ಅವನು. ಸೊ ಆ ಫಾರಂ ಕೊಡೋವಾಗ ನಾನು ಅವ್ರ ಹೆಂಡತಿ ಅಂತ ಗೊತ್ತಿರ್ಲಿಲ್ವಾ ಸರ್ ಅವ್ರಿಗೆ? ಅವ್ರ ಹೆಂಡತಿ ಅಲ್ಲ ಅಂತಂದ್ರೆ ಹೆಂಗ್ ಸರ್ ಅವ್ನ್ ಕೊಟ್ಟದ? ಮ್ಯಾನೇಜರ್ ಕೇಳ್ತಾ ಇದ್ದಾನೆ ಹಂಗಂತ. ನಿಮ್ ಹಸ್ಬೆಂಡ್ ಎಲ್ಲ ಹೋದ್ರಿ ಈಗ? ಸರ್ ನಮ್ಮ ಹಸ್ಬೆಂಡ್ ಫುಲ್ ಮೆಂಟಲಿ ಅಪ್ಸೆಟ್ ಆಗಿ ಇಲ್ಲೇ ಇದ್ದಾರೆ ಸರ್. ಅವ್ರು ಏನ್ ಮಾಡ್ತಾರ ಅವ್ರಿಗೆ ಗೊತ್ತಿಲ್ಲ. ನೀವ್ ಆಟೋ ಯಾಕೆ ತಗೊಂಡಿದ್ರಮ್ಮ? ಆಟೋ ಯಾಕೆ ತಗೊಂಡಿದ್ರಿ ಸರ್? ಆಟೋ ಏನಕ್ಕೆ ಸರ್? ದುಡಿದಾನ ಅಂತ ತಗೊಂಡಿದ್ದಾರೆ. ಬಟ್ ಆಟೋ ತಗೊಂಡೋದ್ರಿಂದ ಅವ್ರಿಗೂ ಫುಲ್ ಲೋ ಬಿಪಿಯಾಗಿ ಅವ್ರು ಬಿದ್ದೋದ್ರು. ಅದ್ರಿಂದ ಎಲ್ಲ ಪ್ರತಿ ಈಗ 3 ಲಕ್ಷಕ್ಕೆ ಹಾಕೊಂಡಿದ್ದಿತ್ತು 1.5 ಲಕ್ಷ ನಾನು ಕಟ್ಕೊಂಡಿದ್ದೀನಿ ಸರ್. 1 ಲೋನ್ ಹಾಕಿದ್ರಿ ಸರ್? 3 ಲಕ್ಷಕ್ಕೆ ಹಾಕಿದ್ರು. ಅಂದ್ರೆ 3 ಲಕ್ಷಕ್ಕೆ ಅಂದ್ರೆ 2 ವರ್ಷಕ್ಕೇನ ಹಾಕಿದ್ರು. 1.5 ವರ್ಷ ಕಟ್ಟಿದ್ದೀನಿ. 1 ವರ್ಷದ ಮೇಲೆ 2-3 ತಿಂಗಳು ಆಗಿದೆ ಕಟ್ಟಿದ್ದೀನಿ ನಾನು. ಕಟ್ಟಿದ್ರೆ 1 ದಿನ ಅವ್ರಿಗೆ ಟೈಮ್ ಕೊಡಕ್ ಆಗ್ಲಿಲ್ಲ ಅಲ್ವಾ ಸರ್ ಅವರು? ನಮ್ಗೆ ಎಷ್ಟು ಇದಾಗುತ್ತೆ ಹೇಳಿ ಸರ್. ಮನೆ ಹತ್ರ ಬಂದು ಗಾಡಿ ಎಳ್ಕೊಂಡು ಹೋಗಿದ್ದಾರೆ ಅಂದ್ರೆ ನಮ್ಗೆ ಇಲ್ಲಿ ಎಷ್ಟು ಮರ್ಯಾದೆ ಹೋಗಿರುತ್ತೆ. ಎಲ್ಲ ಮಾತಾಡ್ಕೊಂತ ಇದಾರೆ ಬೀದಿಲಿ. ಮಾತಾಡ್ಕೊಳ್ಳಿ ಬಿಡಿ. ಒಂದು ಬಂದು ನಿಮ್ಮ ಹತ್ರ ಜಗಳ ಆಡಿದ್ರು, ಮಾತಾಡ್ದ ರೆಕಾರ್ಡ್ಸ್ ಏನಾದ್ರು ಮಾಡಿದ್ರ ಸರ್? ಅವ್ರಿಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್. ನಾನು ಇರ್ಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದೆ. ಅವ್ರ ಫೋನ್ ಅಲ್ಲಿ ಮಾತಾಡೋ ಫೋನ್ ರೆಕಾರ್ಡ್ಸ್ ಏನಾದ್ರು ಇದೆಯಾ ಸರ್? ಫೋನ್ ಅಲ್ಲಿ ಮಾತಾಡಿರೋ ಕಾಲ್ ರೆಕಾರ್ಡ್ ಏನಾದ್ರು ಮಾಡಿಟ್ಟಿದ್ದೀರಾ? ಕಾಲ್ ರೆಕಾರ್ಡ್ ಇದ್ರಲ್ಲಿ ಇಲ್ಲ ಸರ್, ಕೀಪ್ಯಾಡ್ ಫೋನ್ ಇದು. ಮ್ಯಾನೇಜರ್ ನಂಬರ್ ಕೊಡಿ. ಮ್ಯಾನೇಜರ್ ಈಗೆಲ್ಲ ಫೋನ್ ಮಾಡಿದ್ರೆ ನೀವು ಬೆಳಗ್ಗೆ ಬನ್ನಿ ಮಾತಾಡೋಣ, 9 ಗಂಟೆಗೆ ಬನ್ನಿ ಮಾತಾಡಿ ಎಲ್ಲ ಅಮೌಂಟ್ ಕಟ್ಟಿ ಕ್ಲಿಯರ್ ಮಾಡ್ಕೊಂಡು ಹೋಗಿ ಅಂತ ಮಾತಾಡ್ತಿದ್ದಾರೆ ಸರ್ ಅವರು. ಒಂದ್ ಕೆಲಸ ಮಾಡಿ, ಹಾ ಸರ್, ಬೇರೆ ನಂಬರ್ ಇಂದ ಫೋನ್ ಮಾಡಿ ಅವನಿಗೆ ವಾಯ್ಸ್ ರೆಕಾರ್ಡ್ ಮಾಡಿ. ಸರಿ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಸರಿ. ಯಾಕೆ ತಗೊಂಡೋದ್ರಿ ಸರ್? ಇನ್ನು ನೋಟಿಸ್ ಕೊಟ್ಟಿಲ್ವಲ್ಲ? ನೋಟಿಸ್ ಕೊಡದೆ ಹೆಂಗ್ ತಗೊಂಡೋದ್ರಿ ನೀವು? ಸರ್ ನಾನು ಕೇಳಿದಕ್ಕೆ ಅವ್ರೆ ಅದಕ್ಕೆ ರಿವರ್ಸ್ ಏನ್ ಹೇಳ್ತಾ ಇದಾರೆ ಗೊತ್ತಾ ಸರ್? ನೀವು ಬನ್ನಿ, 4 ತಿಂಗಳು ಆಗ್ತಾ ಬಂತು ಕಣ್ರಿ, ನೀವು ಬನ್ನಿ. ಆಯ್ತು, ನೋಟಿಸ್ ಕೊಟ್ಟಿಲ್ಲ ನೀನು. ನೀವು ಬಂದು ಅಲ್ಲ ಗಾಡಿ ಮನೆ ಹತ್ರ ನಾವ್ ಯಾರು ಇರ್ಲಿಲ್ಲ, ಹೆಂಗ್ ಎತ್ಕೊಂಡ್ ಬಂದೆ ನೀನು? ಯಾವ ತರ ತಗೋ ಬಂದೆ? ಸೀಜಿಂಗ್ ಕೊಡು ಅಂತ ನೀವ್ ಕೇಳ್ಬೇಕಮ್ಮ. ನನ್ ಬಂದ್ ಕ್ವಶನ್ ಅಂತ ಕೇಳ್ತಾ ಇದಾರೆ ಸರ್. ನನಗೆ ರಿವರ್ಸ್ ಅದನ್ನ ರೆಕಾರ್ಡ್ ಮಾಡಿ, ಈಗ ಫೋನ್ ಮಾಡ್ಬಿಟ್ಟು ರೆಕಾರ್ಡ್ ಮಾಡಿ ನಾನು ಕಳಿಸಿ ಅಮ್ಮ, ಮಾತಾಡ್ತೀನಿ. ಹಂಗೆ ಅವನ್ ನಂಬರ್ ಕಳಿಸಿ. ಸರಿ ಸರ್, ಆಯ್ತು.